ಆಗ್ಬೋದು. ತಾವೆಲ್ಲರೂ ಕೂಡ ಬಂದು ಭಾಗವಹಿಸಿದ್ದೀರ. ತಮ್ಮೆಲ್ಲರಿಗೂ ನನ್ನ ಧನ್ಯವಾದ. ಸುದ್ದಿ ಮಾಡಿಕೊಂಡ ಸ್ನೇಹಿತರ ನಮ್ಮ ಅನೇಕ ಸ್ಥಳೀಯ ಬಂದಿದ್ದೀರಾ. ಎಲ್ಲರಿಗೂ ಸ್ವಾಗತ. ಮುಖ್ಯವಾಗಿ ನಾವು ಇದು ನಮಗೆ ಎಲ್ಲಾ ರೀತಿಯಲ್ಲೂ ಬೆಂಗಳೂರಿಗೆ ಬಹಳ ಮುಖ್ಯವಾದಂತ ಒಂದು ಪಾಯಿಂಟ್. ಲಕ್ಷಾಂತರ ಜನ ಇಲ್ಲಿ ವಾಸ ಮಾಡ್ತಾರೆ, ಹಾಗೆ ಲಕ್ಷಾಂತರ ಜನ ಇಲ್ಲಿ ಕೆಲಸನೂ ಮಾಡ್ತಾರೆ. ಮತ್ತು ನಮ್ಮ ಬೆಂಗಳೂರಿಗೆ, ಕರ್ನಾಟಕಕ್ಕೆ, ದೇಶಕ್ಕೆ ಬಹಳ ಆರ್ಥಿಕ ಉತ್ಪಾದನೆ, ಎಕನಾಮಿಕ್ ಪ್ರೊಡಕ್ಷನ್ ಕೂಡ ಇಲ್ಲಿಂದ ತುಂಬಾ ಜಾಸ್ತಿ ಇದೆ. ಹಾಗೂ ಇಲ್ಲಿಂದ ರಾಜ್ಯಕ್ಕೆ, ದೇಶಕ್ಕೆ ಆದಾಯವೂ ಬರುತ್ತೆ. ರಾಜ್ಯಕ್ಕೆ ಆದಾಯ ಬರೋದು ಕಡಿಮೆ, ಯಾಕೆಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮೇಲೆ ನಮಗೆ ಯಾವ ಗ್ಯಾಸ್ ಸ್ಟೇಷನ್ ಇಲ್ಲ. ಆದ್ರೆ ಎಕ್ಸ್ಪೋರ್ಟ್ಸ್ ಇಂದ ದೇಶಕ್ಕೆ ತುಂಬಾ ಎಕ್ಸ್ಪೋರ್ಟ್ ಅಧಿಕ ಆಗುತ್ತೆ ದೇಶಕ್ಕೆ. ನಮಗೆಲ್ಲ ಗೊತ್ತಿರುವಾಗೆ ಐಟಿ ಸರ್ವಿಸಸ್ ಇದೆ. ದೇಶಕ್ಕೆ ಅತಿ ಹೆಚ್ಚು ಆದಾಯ ಹೊರದೇಶದಿಂದ ಫಾರಿನ್ ಎಕ್ಸ್ಚೇಂಜ್ ಇಲ್ಲಿ ಕೆಲಸ ಮಾಡುವ ಇಲ್ಲಿ ಆಗುವಂತ ಇವೆಲ್ಲ ದೃಷ್ಟಿಯಿಂದ ಕೂಡ ಇದು ನಮ್ಮ ಬೆಂಗಳೂರಿಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಒಂದು ಬಹಳ ಪ್ರಮುಖವಾದಂತಹ ಒಂದು ಕಾರಿಡಾರ್. ಇಲ್ಲಿ ಸಮಸ್ಯೆಗಳು ತುಂಬಾ ಇದ್ದಾವೆ, ನಾನಾಗಿ ಸಮಸ್ಯೆ ಇದೆ. ಅದರಲ್ಲಿ ನಮ್ಮ ಸಮಸ್ಯೆ ಸಮಸ್ಯೆ ಈ ಸ್ಪೆಷಲಿ ಹೋರಾಟಗಳು ಟ್ರಾಫಿಕ್ ಕಂಡೀಷನ್ ಇರುತ್ತೆ. ಮತ್ತೆ ಇಲ್ಲಿ ಯಾವುದೇ ಸೈಡ್ ರೋಡ್ ತಗೊಂಡ್ರೆ ಹೋರಾಟದಿಂದ ಸಿಟಿ ಒಳಗಡೆಗೆ ಇನ್ನರ್ ಸೈಡ್ ಹೋರಾಟ ಹೋಗುವಂತಹ ಸೈಡ್ ಹೋರಾಟದಿಂದ ಔಟರ್ ಸೈಡ್ ಎಲ್ಲ ರೋಡ್ಸ್ ಕೂಡ ಕಂಜೆಷನ್ ಇರುತ್ತೆ. ಜನರಲ್ ಎಲ್ಲ ಅವುಗಳಲ್ಲೂ ಕೂಡ ತುಂಬಾ ಕಂಜೆಷನ್ ಇದೆ. ಇದು 40 ವರ್ಷಗಳ ಒಂದು ಸಂಕೀರ್ಣ ಸಮಸ್ಯೆ. ಕಾಂಪೌಂಡೆಡ್ ಪ್ರಾಬ್ಲಮ್ ಆಫ್ ಲಾಸ್ಟ್ 40 years. ಯಾಕೆ ಅಂದ್ರೆ ನಾವೀಗ ಜಯನಗರ ತೆಗೆದುಕೊಳ್ತೇವೆ. ಜಯನಗರ 100 ಎಕರೆಗೆ 23 ಎಕರೆ ರಸ್ತೆಗಳಿಲ್ಲ. ನಿಮಗೆ ಪ್ರಪಂಚದಲ್ಲಿ ಕೊಡ್ತಾ ಇದ್ದೇನೆ. 100 acres ಇದ್ರೆ 23 acres ಹೋಗ್ತಿದೆ. ಈ ಏರಿಯಾ ನಮ್ಮ ಈಸ್ಟ್ ಝೋನ್, ಎಂಟೈರ್ ಈಸ್ಟ್ ಝೋನ್ ತಗೊಳ್ತೇವೆ. ಎಷ್ಟು ಹೋಗುವಂತ ತಾವೇ ಗೆಸ್ಟ್ ಮಾಡಿ. ಜಯನಗರದಲ್ಲಿ 23% of the land is dedicated for roads. And in this region, can anybody guess? 10%. 1 is 10. Any other guess? 5. So it is actually 8%. 8%. Jayanagar is 23. Here it is 8% of the land. ಯಾಕೆ ಆಗಿದೆ? Because last 30-40 ವರ್ಷದಿಂದ we allowed unauthorized illegal developments to happen. This happened for last 40 years. After our government came, we took the very bold, very tough, very Herculean decision of stopping all these illegal layouts in 2024. But prior to that, for 30 to 40 years,
ಎಲ್ಲ unauthorized layouts have come up, unauthorized constructions have come up. ಏನಾಗುತ್ತೆ ಈ unauthorized ಇಂದ ಅಂತ ಕೇಳ್ಬೋದು. ಈಗ ಬಂದ ತಕ್ಷಣ ಅಂತ ಹೇಳಿದ್ರು CDP ರೋಡ್ 20 ವರ್ಷದಿಂದ ಇದೆ, ಅಲ್ಲಿ ರೋಡ್ CDP ಪ್ರಕಾರ ಆಗಿಲ್ಲ. ಯಾಕೆ ಆಗಿಲ್ಲ? when you go for plan approval, you are supposed to surrender the land margin as per the master plan. When you don't go for plan approval at all, when you are making an unauthorized layout, where is the question of surrendering the road margin as per the master plan? The question does not arise. So, ಇಲ್ಲಿ ಆಗಿರೋದು ಮೆಜಾರಿಟಿ ಎಲ್ಲ ಅನಾಥರೈಸ್ಡ್ ಲೇಔಟ್ಸ್ ಆಗಿರೋದ್ರಿಂದ ಮೆಜಾರಿಟಿ ಹೇಳ್ತಾ ಇದ್ದಾರೆ, ಎಲ್ಲರೂ ಅಂತ ತಿಳ್ಕೊಳ್ಬೇಕು. ಮೆನಿ ಗುಡ್ ಏನೋ ಎಲ್ಲ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಅಲ್ಲಿ ಇರುವಂತ ಡೆವಲಪರ್ಸ್ ಇದ್ದಾರೆ. ಬಟ್ ಡೆನ್ಸಿಟಿ ಬಂದಿರೋದು ಬಿಕಾಸ್ ಆಫ್ ಅನಾಥರೈಸ್ಡ್ ಡೆವಲಪ್ಮೆಂಟ್ಸ್ ಓವರ್ ದ ಇಯರ್ಸ್. ಮೆಜಾರಿಟಿ ಅವು ಇರೋದ್ರಿಂದ ಎಲ್ಲ ರೋಡ್ ಅವು ಯಾರು ರೋಡ್ ಬಿಟ್ಟಿಲ್ಲ, ಸಿವಿಕ್ ಕಮ್ಯುನಿಟಿ ಬಿಟ್ಟಿಲ್ಲ, ಪಾರ್ಕ್ಗಳು ಬಿಟ್ಟಿಲ್ಲ, ಪ್ಲೇ ಗ್ರೌಂಡ್ಸ್ ಬಿಟ್ಟಿಲ್ಲ. ಈಗ ಜನ ಬಂದು ಕೇಳ್ತಾರೆ ನಮ್ಮ ಲೊಕ್ಯಾಲಿಟಿಯಲ್ಲಿ ಪ್ಲೇ ಗ್ರೌಂಡ್ ಮಾಡ್ಕೊಡಿ ಅಂತ. ಲೇಔಟ್ ಮಾಡುವಾಗ ಜಾಗ ಬಿಟ್ಟಿದ್ರೆ ನಾನೀಗ ಪ್ಲೇ ಗ್ರೌಂಡ್ ಮಾಡ್ಬೋದು, ಪಾರ್ಕ್ ಮಾಡ್ಬೋದು, ಇಲ್ಲ ಏನ್ ಬೇಕಾದ್ರೂ ಮಾಡ್ಬೋದು. ಲೇಔಟ್ ಮಾಡುವಾಗ ಜಾಗನೇ ಬಿಟ್ಟಿಲ್ಲ ಸಿವಿಕ್ ಕಮ್ಯುನಿಟಿ ಅಂತ ಹೇಳಿದ್ರೆ ಈಗ ಎಲ್ಲಿಂದ ನಾವು ಜಾಗ ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯ? Land cannot be created out of thin air. When you formed a layout, you should have dedicated some space for parks, playgrounds and other infrastructure. Park, playground ಬಿಟ್ಬಿಡಿ, ರೋಡ್ಗಳೇ 20 ಅಡಿ ರೋಡ್ ಅಲ್ಲಿ ಎಂತೆಂತ ಲೇಔಟ್ಗಳು ಬಂದಿದ್ದಾರೆ. ಸೊ ವಾಟ್ ಇಸ್ ಹ್ಯಾಪನಿಂಗ್? ಹಾಗಾಗಿ ಮತ್ತೆ ಎಲ್ಲ ಅನಾಥರೈಸ್ಡ್ ಲೇಔಟ್ಸ್ ಅಂದ್ರೆ ಬರೀ ಲೇಔಟ್ ಅನಾಥರೈಸ್ಡ್ ಅಲ್ಲ, ಅಲ್ಲಿ ಆಗಿರುವ ಬಿಲ್ಡಿಂಗ್ಗಳು ಅನಾಥರೈಸ್ಡ್. ಇದರಿಂದ ಏನ್ ಸಮಸ್ಯೆ, ನಿಮ್ಗೆ ನೋವು ತಮ್ಮ ತೊಂದರೆ ಅಂತ ನೀವು ಕೇಳ್ಬೋದು. ನಾವು ಅನಾಥರೈಸ್ಡ್ ಬಿಲ್ಡಿಂಗ್ ಕಟ್ಕೊಂಡ್ರೆ ನಿಮ್ಗೇನ್ರಿ ನೋವು ಅಂತ. ಒಂದು 30-40 ಸೈಟ್ ಅಲ್ಲಿ 5 ಫ್ಲೋರ್ 6 ಫ್ಲೋರ್ 8 ಫ್ಲೋರ್ ಕಟ್ಟಿದ್ರೆ 20 ಅಡಿ ರೋಡ್ ಮೇಲೆ ನಿಮ್ಗೆ ಆ ಸೈಟ್ ಒಳಗಡೆ ಒಂದು ಕಾರ್ ನಿಲ್ಸೋದಕ್ಕೂ ಪಾರ್ಕಿಂಗ್ ಬಿಟ್ಕೊಂಡಿರೋದಿಲ್ಲ. 30-40-60 ಸೈಟ್ ಅಲ್ಲಿ 8 ಫ್ಲೋರ್ ಕಟ್ಟಿ 20 ಮನೆ ಮಾಡಿದ್ರೆ 20 ಮನೆಗೆ 10-15 ಕಾರು ಅಂತ ಹೇಳಿದ್ರೆ ಎಲ್ಲಿ ನಿಲ್ಲಿಸ್ತೀರ? ಕಾರನ್ನ ರೋಡ್ ಮೇಲೆ ನಿಲ್ಲಿಸ್ತೀರ. ಇರೋದೇ 25 ಅಡಿ ರೋಡು, ಅದರಲ್ಲಿ ಪಾರ್ಕಿಂಗು, ಅದರಲ್ಲಿ ಟ್ರಾಫಿಕ್ ಫ್ಲೋ ಆಗಬೇಕು, ಹೇಗೆ ಸಾಧ್ಯ? ಒಂದು 30-40 ಸೈಟ್ ಅಂದ್ರೆ 2 ಫ್ಯಾಮಿಲೀಸ್ ಅನ್ನ ನಾವು ಲೆಕ್ಕಕ್ಕೆ ತಗೊಳ್ಬಹುದು. PWSS ಅವರು ಇಲ್ಲಿ ಬಂದಿದ್ದಾರೆ. ಒಂದು 30-40 ಸೈಟ್ ಅಂದ್ರೆ ದೇ ಕ್ಯಾಲ್ಕುಲೇಟ್ 2 ಫ್ಯಾಮಿಲೀಸ್ ಅಂಡ್ 8 ಪೀಪಲ್ಗೆ ಅವರು ಸಿವರೇಜ್ ಲೈನ್ ಅನ್ನ ಹಾಕ್ತಾರೆ ಅಥವಾ ವಾಟರ್ ಲೈನ್ ಅನ್ನ ಹಾಕ್ತಾರೆ. ದಟ್ ಇಸ್ ದೇರ್ ಸ್ಟ್ಯಾಂಡರ್ಡ್ ಬುಕ್ ಡೆಫಿನಿಷನ್. 8 ಜನ ವಾಸ ಮಾಡೋ ಕಡೆ 40 ಜನ ವಾಸ ಮಾಡಿದ್ರೆ ಹೌ ಇಸ್ ದ ಸಿವರೇಜ್ ನೆಟ್ವರ್ಕ್ ಗೋಯಿಂಗ್ ಟು ಸಪೋರ್ಟ್? ಹೌ ಇಸ್ ದ ವಾಟರ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಗೋಯಿಂಗ್ ಟು ಸಪೋರ್ಟ್? ವೇರ್ ಆರ್ ವಿ ಗೋಯಿಂಗ್ ಟು ಗೆಟ್ ದಟ್ ಕೈಂಡ್ ಆಫ್ ವಾಟರ್? ರೈಟ್? ಅಂಡ್ ಎಲ್ಲ ಚಿಕ್ಕ ಚಿಕ್ಕ ಲೇಔಟ್ಗಳು ಮಾಡಿದ್ದಾರೆ. ಅದಕ್ಕೆ ಇನ್ಲೆಟ್ ರೋಡ್ ಇದ್ರೆ ಔಟ್ಲೆಟ್ ರೋಡ್ ಇರೋದಿಲ್ಲ. ಪಕ್ಕದ ಲೇಔಟ್ಗೆ ಈ ಲೇಔಟ್ಗೆ ರೋಡ್ ಅಲೈನ್ಮೆಂಟ್ ಇರೋದಿಲ್ಲ. ಎಲ್ಲ ಏನಂದ್ರೆ ಹಂಗೆ ಒಳ್ಳೆ ಇಟ್ ಇಸ್ ಲೈಕ್ ಎ ಮೇಸ್. ಇಟ್ ಇಸ್ ಲೈಕ್ ಬೀಟಿಂಗ್ ಎ ಮೇಸ್. ಆ ರೀತಿ ಇದ್ರೆ ಹೇಗೆ ವೆಹಿಕಲ್ ಟ್ರಾಫಿಕ್ ಮೂವ್ ಆಗುತ್ತೆ? ಅಂಡ್ ವಾಟರ್ ಮನೆ ನೀರು ಬಂದಿದ್ದು ಹೊರಗಡೆ ಹೋಗಕ್ಕೆ ಎಲ್ಲ ಡೌನ್ ಇರುತ್ತೆ ಈ ತರ. ಯಾಕಂದ್ರೆ ಒಂದಕ್ಕೊಂದು ಲೇಔಟ್ಗೆ ಅಲೈನ್ಮೆಂಟ್ ಇಲ್ಲ, ವಾಟರ್ ಫ್ಲೋ ಆಗೋದಕ್ಕೆ ಜಾಗ ಬಿಟ್ಟಿಲ್ಲ. ಸೊ ಈ ರೀತಿ ಆದಾಗ these are the compounded problems of 30-40 years of unregulated growth. So anyway, ಇದು ಆಗೋಗಿದೆ ಅಂತ 24 ಅಲ್ಲಿ our government took a bold decision to stop all this. ನಮ್ಗೆ ತುಂಬಾ ಕ್ರಿಟಿಸಿಸಮ್ ಬಂತು. ಏನೋ ಕಮ್ಮಿ ರೇಟ್ ಅಲ್ಲಿ ಸೈಟ್ಗಳು ಸಿಗ್ತಾ ಇತ್ತು, ಕಮ್ಮಿ ರೇಟ್ಗೆ ಮನೆ ಸಿಗ್ತಾ ಇತ್ತು, ನಿಮ್ಗೇನು ಅದರಿಂದ ತೊಂದರೆ ಅಂತ ನಮ್ಮನ್ನ ಟೀಕೆ ಮಾಡಿದ್ರು. ಈಗ ಇಷ್ಟು ಪ್ರಾಬ್ಲಮ್ಸ್ ಹೇಳಿದ್ನಲ್ಲ, ಟ್ರಾಫಿಕ್ ಪ್ರಾಬ್ಲಮ್, ಸೀವೇಜ್ ಪ್ರಾಬ್ಲಮ್, ವಾಟರ್ ಪ್ರಾಬ್ಲಮ್, ಅಷ್ಟೇ, ನಥಿಂಗ್ ಇಸ್ ಚೀಪರ್. ಮೆನಿ ಆಫ್ ಮೈ ಫ್ರೆಂಡ್ಸ್ ಏನೋ ಅವ್ರು ಕಮ್ಮಿ ರೇಟಲ್ಲಿ ಸೈಟ್ ಸಿಗ್ತಾ ಇತ್ತು, ಮನೆ ಸಿಗ್ತಾ ಇತ್ತು, ನೀವೆಲ್ಲ ನಿಲ್ಲಿಸ್ಬಿಟ್ರಿ ಅಂತ ಟೀಕೆ ಮಾಡಿ.
ಅವರು ಡೆವಲಪರ್ ಮಾಡುವ ಇನ್ಫ್ರಾಸ್ಟ್ರಕ್ಚರ್ ಅಲ್ಟಿಮೇಟ್ಲಿ ಗವರ್ಮೆಂಟ್ ಹ್ಯಾಸ್ ಟು ಕಮ್ ಅಂಡ್ ಡೂ. ಗವರ್ಮೆಂಟ್ ಏನು ಪ್ರಿಂಟಿಂಗ್ ಮಷೀನ್ ಇದೆಯಾ? ಇಟ್ ಇಸ್ ಡೂಯಿಂಗ್ ಔಟ್ ಆಫ್ ಟ್ಯಾಕ್ಸ್ ಪೇಯರ್ಸ್ ಮನಿ. ಡೆವಲಪರ್ ಮಾಡೋದನ್ನ ಗವರ್ಮೆಂಟ್ ಇನ್ವೆಸ್ಟ್ ಮಾಡಿದರೆ ಡೆವಲಪರ್ ದುಡ್ಡು ಮಾಡಿಕೊಂಡು ಹೋಗ್ತಾರೆ. ದ ಬರ್ಡನ್ ಫಾಲ್ಸ್ ಆನ್ ದ ಟ್ಯಾಕ್ಸ್ ಪೇಯರ್. So how is it affordable? How is it cheap? It is not cheap. You can't avoid these costs. But if you take a narrow-minded, myopic view, it looks like it is affordable, but it is not. ಹಾಗಾಗಿ ಈ ತರ ಆಗಿ ಈ ಏರಿಯಾದ ಸಮಸ್ಯೆಗಳು ತುಂಬಾ ಇದೆ. ಈಗ ಬಂದ ತಕ್ಷಣ ಹೇಳಿದ್ರು ರೈಲ್ವೆ ಲೆವೆಲ್ ಕ್ರಾಸಿಂಗ್ ಗ್ರೇಡ್ ಸಪರೇಟರ್ ಆಗಿಲ್ಲ. ಗ್ರೇಡ್ ಸಪರೇಟರ್ ಮಾಡಬೇಕು ಅಂದ್ರೆ ಜಾಗನೂ ಇಲ್ಲ. ಈಗ ಅಕ್ವೈರ್ ಮಾಡ್ಲಿಕ್ಕೆ ಹೋದ್ರೆ ಎನಾರ್ಮಸ್ ಫೈನಾನ್ಷಿಯಲ್ ಕಾಸ್ಟ್, ಎನಾರ್ಮಸ್ ಹ್ಯೂಮನ್ ಕಾಸ್ಟ್. Calculate the disruption to the families which are living there or built their properties. ಇವೆಲ್ಲ ಕಾಸ್ಟ್ಗಳು ಇಲ್ಲಿ none of it can be avoided. So anyway, coming back to the subject, I sort of deviated. ಇದು 30-40 ವರ್ಷದಿಂದ ಆಗಿ ಇವತ್ತು ಈ ಏರಿಯಾದಲ್ಲಿ ಸಮಸ್ಯೆಗಳು ಜಾಸ್ತಿ ಇದ್ದಾವೆ. ಯಾಕೆ ಇಷ್ಟೆಲ್ಲ ಲಾಂಗ್ ಆಗಿ ಹೇಳಿದೆ ಅಂದ್ರೆ ವಿ ಆರ್ ಅವೇರ್. ಗವರ್ಮೆಂಟ್ ಇಸ್ ನಾಟ್ ಅನ್ಅವೇರ್ ಆಫ್ ಯುವರ್ ಪ್ರಾಬ್ಲಮ್ಸ್. We are aware of the problem. But there is only so much we can do to solve this. And we are committed to doing that. So one such project is the redevelopment of the Outer Ring Road between KR-Puram and Central Silk Road. ಇದಕ್ಕಾಗಿ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಅದು ಏನಾದರೂ ಆಗಲಿ ಅದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿ ಈಗ 450 ಕೋಟಿ ಈ ರೋಡ್ ನ ರೀಡೆವಲಪ್ಮೆಂಟ್ಗೆ ನಮಗೆ ಹಣ ಕೊಟ್ಟಿದ್ದಾರೆ ನಮ್ಮ ಸರ್ಕಾರದಲ್ಲಿ, ನಮ್ಮ ಮುಖ್ಯಮಂತ್ರಿಗಳು. ಸೊ ಬೇಸ್ಡ್ ಆನ್ ದಟ್ ಈಗ ಲಾಸ್ಟ್ 6 ತಿಂಗಳಿಂದ ನಮ್ಮ ಆಫೀಸರ್ಸ್ ಎಲ್ಲ ಕೂತು ಈಗ ರೋಡ್ ಸರ್ಫೇಸ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡೋದು ಒಂದು ಕಡೆ. ಬಟ್ ಸರ್ಫೇಸ್ ಕ್ವಾಲಿಟಿ ಇಂಪ್ರೂವ್ ಆದ ತಕ್ಷಣ ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಕ್ಕೆ ಆಗೋದಿಲ್ಲ. ಬಿಕಾಸ್ ಟ್ರಾಫಿಕ್ ವಾಲ್ಯೂಮ್ ಜಾಸ್ತಿ ಇದೆ ಅಂಡ್ ಇಂಟರ್ಸೆಕ್ಷನ್ಗಳಲ್ಲಿ ತುಂಬಾ ಕಾಂಪ್ಲಿಕೇಟೆಡ್ ಮೂವ್ಮೆಂಟ್ಸ್ ಇದೆ, ಕಾಂಪ್ಲೆಕ್ಸ್ ಮೂವ್ಮೆಂಟ್ಸ್ ಇದೆ. 4 ಡೈರೆಕ್ಷನ್ ಇಂದ ಬಂದಿದ್ದ ವಾಹನಗಳು ಇನ್ನ 4 ಡೈರೆಕ್ಷನ್ಗೆ ಹೋಗುವಾಗ 4x4 there are 16 combinations of vehicles coming and going. How do you then rationalize the junctions is one challenge. Second, ಈಗ ನಾವು ಸ್ವಲ್ಪ ಅಲ್ಲಿ ಫುಟ್ಪಾತ್ಗಳನ್ನ ಮಾಡಿದ್ದೇವೆ. ಬಟ್ ಆ ಫುಟ್ಪಾತ್ಗೆ ಕನ್ಸಿಸ್ಟೆನ್ಸಿ ಇದೆ, ಬಟ್ ಸಾಲ್ ನಾಟ್ ಅಡಿಕ್ವೇಟ್. ಆ ಕನ್ಸಿಸ್ಟೆನ್ಸಿ ಇಲ್ಲದೆ ಇರೋದ್ರಿಂದ people who can otherwise walk for 2 kilometers are also forced to get into vehicles to travel even 2-3 kilometers, which some of them otherwise would prefer to walk. So ಹಾಗಾಗಿ ಫುಟ್ಪಾತ್ ಅನ್ನ ನಾವು ಸ್ಟ್ಯಾಂಡರ್ಡೈಸ್ ಮಾಡಿ ವಾಕಬಲ್ ಫುಟ್ಪಾತ್ ಮಾಡಿದ್ರೆ ಒಂದು 5% ಟ್ರಾಫಿಕ್ ಮೇಬಿ ಕ್ಯಾನ್ ಬಿ ಶಿಫ್ಟೆಡ್ ಟು ಫುಟ್ಪಾತ್. ಟ್ರಾಫಿಕ್ ಮೀನಿಂಗ್ ವೆಹಿಕಲ್ ನಲ್ಲ, ವೆಹಿಕಲ್ ಬದಲಿಗೆ ಜನಗಳ ಮೂವ್ಮೆಂಟ್, ಮೊಬಿಲಿಟಿ ಫ್ರಮ್ ಎ motorized mobility we can shift to non-motorized mobility, which is micro mobility. So ಆ ರೀತಿಯಾಗಿ ಫುಟ್ಪಾತ್ ಎಲ್ಲ ಸ್ಟ್ಯಾಂಡರ್ಡೈಸ್ ಮಾಡುವಂತಹದ್ದು ಇಂಪಾರ್ಟೆಂಟ್. ಹಾಗೆ ನಾನೊಂದು 15 ಡೇಸ್ ಹಿಂದೆ ರಾತ್ರಿ 9:30 1:30-2 ಗಂಟೆವರೆಗೂ ನಾವು ಇಲ್ಲಿಂದ ಇಬ್ಲೂರು ಜಂಕ್ಷನ್ ವರೆಗೂ ಕೂಡ ಎಂಟೈರ್ ರೋಡ್ ಅನ್ನ ನಮ್ಮ ಎಂಟೈರ್ ಆಫೀಸರ್ಸ್ ನಾವೆಲ್ಲ ಇನ್ಸ್ಪೆಕ್ಷನ್ ಮಾಡಿದ್ವಿ. ರಾತ್ರಿ ಯಾಕಂದ್ರೆ ಡೇ ಟೈಮ್ ಮಾಡೋದು ಹೋದ್ರೆ ತುಂಬಾ ಡಿಸ್ಟ್ರಪ್ಷನ್ ಆಗುತ್ತೆ. ಮೊದಲೇ ಡೇ ಟೈಮ್ ಇಲ್ಲಿ ಕಂಜೆಷನ್. ಈಗ ನಾವು ಒಂದು ರೋಡಲ್ಲಿ ನಿಂತ್ಕೊಂಡ್ರೆ ಜನ, ನಾವು ಅವ್ರ ಕೆಲ್ಸಕ್ಕೆ ಬಂದಿದ್ರು ಕೂಡ ಜನ ಅವಾಗ ನಮ್ಗೆ ಡಿಲೇ ಆಯ್ತು ಅಂತ ನಮ್ಮನ್ನೇ ಬೈತಾರೆ. ಸೊ ಹಾಗಾಗಿ ಹಗಲೊತ್ತು ಬೇಡ ಅಂತ ಹೇಳಿ ನೈಟ್ ಟೈಮ್ ರಾತ್ರಿ 9:30 1:30ವರೆಗೂ ಕೂಡ inspection so that I better understand and all the officers also better understand the challenges, real challenges. ಆವಾಗ ನೋಡಿದಾಗ we observed that some of the spaces ಏನಕ್ಕೂ ಯೂಸ್ ಆಗದೆ ಸುಮ್ಮನೆ ಡಮ್ಮಿ ಆಗ್ಬಿಟ್ಟಿದೆ. ಸೊ ಆ ಡಮ್ಮಿ ಸ್ಪೇಸಸ್ ಅನ್ನ ರಿಕವರ್ ಮಾಡಿ
ಅದನ್ನ ಪೆಡೆಸ್ಟ್ರಿಯನ್ ಪಾತ್ವೇಗೆ ಹೇಗೆ ಎನ್ಹಾನ್ಸ್ ಮಾಡಬಹುದು. ಈಗ ಸರ್ವಿಸ್ ರೋಡ್ ಮೇನ್ ಕ್ಯಾರೇಜ್ ವೇಗೆ ಮಧ್ಯ ಸ್ವಲ್ಪ ಅಲ್ಲಿ ಟ್ರೈನ್ ಒಂದು ಮಾಡಿದ್ದಾರೆ. ಟ್ರೈನ್ ಅನ್ನು ಕೂಡ ರೀಟೈನ್ ಮಾಡಿಕೊಂಡು ಆ ಜಾಗ ಸ್ವಲ್ಪ ಸೇವ್ ಮಾಡಿ ಆ ಜಾಗವನ್ನು ಫುಟ್ಪಾತ್ಗೆ ಆಡ್ ಮಾಡಿದ್ರೆ ದೆನ್ ಸಡನ್ಲಿ ಫುಟ್ಪಾತ್ ಬಿಕಮ್ ಸ್ಟ್ಯಾಂಡರ್ಡೈಸ್. ವಿಡ್ತ್ ಸ್ಟ್ಯಾಂಡರ್ಡೈಸ್ ಮಾಡಬಹುದು, ವಾಕಬಿಲಿಟಿಯನ್ನ ಇಂಪ್ರೂವ್ ಮಾಡಬಹುದು. ಹಾಗೆ ಜಂಕ್ಷನ್ಸ್ ಬಂದು ನಿಂತ್ಕೊಂಡು ತುಂಬಾ ಜಂಕ್ಷನ್ಸ್ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೇಗೆ ಅಲ್ಲಿ ಟ್ರಾಫಿಕ್ ಮೂವ್ಮೆಂಟ್ ಅನ್ನ ರ್ಯಾಷನಲೈಸ್ ಮಾಡೋದು ಅಂತ. ಸೊ ಅದನ್ನು ಕೂಡ ಇದೆಲ್ಲ ಮಾಡಿ ಲಾಸ್ಟ್ 15-20 ಡೇಸ್ ಇಂದ ನಮ್ಮ ಕನ್ಸಲ್ಟೆಂಟ್ಸ್ ಕೂಡ ಸ್ವಲ್ಪ ಚೇಂಜಸ್ ಅನ್ನ ಮಾಡಿದ್ದಾರೆ. ಸೊ ಆ ಚೇಂಜಸ್ ನ ವಿ ವಾಂಟೆಡ್ ಟು ಶೇರ್ ವಿತ್ ಯು ಸೊ ದಟ್ ನಿಮ್ದು, ಯಾಕಂದ್ರೆ ದಿನ ಓಡಾಡ್ತೀರಾ ಇಲ್ಲಿ, ನೀವು ಸ್ವಲ್ಪ ಸಜೆಷನ್ಸ್ ಇರ್ಬೋದು, ಇನ್ಪುಟ್ಸ್ ಇರ್ಬೋದು, ಇನ್ಸೈಟ್ಸ್ ಇರ್ಬೋದು, ನಿಮ್ಮದು ಕೂಡ ಸಜೆಷನ್ ತಗೊಂಡು ಆಮೇಲೆ ವಿ ವಾಂಟ್ ಟು ಫೈನಲೈಸ್ ದ ಡಿಸೈನ್. ಸೊ ಆ ಕಾರಣಕ್ಕಾಗಿ ಇವತ್ತು ವಿ ವಾಂಟ್ ಟು ಪ್ರೆಸೆಂಟ್ ಟು ಯು ದ ಡ್ರಾಫ್ಟ್ ಡಿಸೈನ್ ಫಾರ್ ರೀಡೆವಲಪ್ಮೆಂಟ್ ಆಫ್ ದಿ ಔಟರ್ ರಿಂಗ್ ರೋಡ್ and solicit your views, suggestions, insights so that the design can be further improved. ಆ ಕಾರಣದಿಂದ ಇವತ್ತಿನ ಕನ್ಸಲ್ಟೇಷನ್ ಅನ್ನ ನಾವು ಇಲ್ಲಿ ಇಟ್ಕೊಂಡಿದ್ದೇವೆ. I've taken a lot of time, that is not the intention, but background ನಿಮಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಹೆಚ್ಚು ಮಾತಾಡಿದ್ದೇನೆ. ಅಫ್ಕೋರ್ಸ್ ನಮಗೆ ರೋಡ್ ಅನ್ನ ಏನೇ ರೀಡೆವಲಪ್ ಮಾಡಿದ್ರು ಕೂಡ ಇಲ್ಲಿ ಸ್ವಲ್ಪ ಟ್ರಾನ್ಸಿಟ್ ಮೊಬಿಲಿಟಿ ಇಂಪ್ರೂವ್ ಆಗಬೇಕಾದ್ರೆ ಮೆಟ್ರೋ ಆಪರೇಷನಲೈಸ್ ಆದ್ರೆ ಮಾತ್ರ ನಾವು ಆಕ್ಚುಲಿ ಇದು ಮ್ಯಾನೇಜಬಲ್ ಲಿಮಿಟ್ಗೆ ಬರುತ್ತೆ. ಈಗ ಇಟ್ ಇಸ್ ಏನೇ ರೋಡ್ ಮಾಡಿದ್ರು ನೀವು ಸಾಧ್ಯ ಇಲ್ಲ, ಆ ರೀತಿಯಾದಂತ ಪರಿಸ್ಥಿತಿ ಇದೆ. ಯಾಕಂದ್ರೆ ವಾಲ್ಯೂಮ್ ಅಷ್ಟು ಜಾಸ್ತಿ ಇದೆ ಮತ್ತು ಜಂಕ್ಷನ್ ಕಾಂಪ್ಲೆಕ್ಸಿಟಿ ಅಷ್ಟು ಜಾಸ್ತಿ ಇದೆ ಅಂಡ್ ಡೈರೆಕ್ಷನಲ್ ಮೂವ್ಮೆಂಟ್ ಅಷ್ಟು ಕಾಂಪ್ಲೆಕ್ಸ್ ಇದೆ. ಬಿಕಾಸ್ ಎಲ್ಲರಿಂದನೂ ಬರ್ತಾರೆ, ಯಾವ್ದಾವುದೋ ಆಫೀಸ್ ಕಾಂಪ್ಲೆಕ್ಸ್ಗೆ ಹೋಗ್ಬೇಕು ಅವರು. ಸೊ ಈ ರೀತಿ ಇರೋದ್ರಿಂದ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಜಾಬ್. ಸೊ ಹಾಗಾಗಿ ಮೆಟ್ರೋ ಆಪರೇಷನಲೈಸೇಷನ್ ಕೂಡ ವಿ ಹ್ಯಾವ್ ಟೇಕನ್ ಆನ್ ಟಾಪ್ ಪ್ರಯಾರಿಟಿ. ನಮ್ಮ ಗವರ್ಮೆಂಟ್ ಅಲ್ಲಿ ವಿ ಹ್ಯಾವ್ ಸೆಟ್ ಮೆಟ್ರೋ MD ಅವರು ಕೂಡ ಇವತ್ತು ಬಂದಿದ್ದಾರೆ. ಸೊ ಈ ಅಕ್ಟೋಬರ್ ಇಂದ ಏನೇ ಮಾಡಿ ಟ್ರಯಲ್ ರನ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ಅಂಡ್ sometime next year we want to operationalize commercially. So it's a trial safety ರನ್ಗಳನ್ನ ಈ ವರ್ಷದಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೇವೆ. ಸೊ ಅದರ ಕಡೆಗೂ ನಮ್ಮ ಸರ್ಕಾರ ತುಂಬಾ ರಿಯಲಿ ಆಫ್ಟರ್ ಮೆಟ್ರೋ ಟು ಮೇಕ್ ಶೂರ್ ದಟ್ ದ ಟ್ರಯಲ್ ರನ್ ಸ್ಟಾರ್ಟ್ಸ್. ಅಂಡ್ ಈ ಕೆಲಸ ನಾವು ರೋಡ್ ಕೆಲಸ ಸ್ಟಾರ್ಟ್ ಮಾಡಬೇಕಾದ್ರೆ ಮೆಟ್ರೋ ಕೆಲಸನೂ ಒಂದು ಅಟ್ಲೀಸ್ಟ್ ನಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಸಿಗ್ಬೇಕು. ಇಲ್ಲಾಂದ್ರೆ ಅವರು ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ, ರೋಡು ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ ಎರಡೂ ಕಂಬೈನ್ ಆಗ್ಬಿಟ್ರೆ ಅನ್ಅವಾಯ್ಡಬಲ್ ಟ್ರಾಫಿಕ್ ಮೂವ್ಮೆಂಟ್ ಗೆ ತುಂಬಾ ತೊಂದರೆ ಆಗುತ್ತೆ. ಡಿಲೇಸ್ ಬಿಕಮ್ ಎಕ್ಸ್ಟೆಂಡೆಡ್. ಆ ಕಾರಣಕ್ಕೆ ಸ್ವಲ್ಪ ನಮ್ಮ ಚೀಫ್ ಕಮಿಷನರ್ ಅವರು ಇದನ್ನ ಸ್ಟ್ಯಾಗರ್ ಮಾಡಿ ಸ್ವಲ್ಪ ಮೆಟ್ರೋದು ಗ್ರೌಂಡ್ ಕ್ಲಿಯರೆನ್ಸ್ ಸಿಕ್ಕ ನಂತರ ಈ ಕೆಲಸ ಶುರು ಮಾಡೋಣ ಅನ್ನೋ ಒಂದು ಆಲೋಚನೆ ಇಟ್ಕೊಂಡು ಅದಕ್ಕೆ ತಕ್ಕಂಗೆ ಅವರು ಕೂಡ ಇದನ್ನ ಪ್ಲಾನ್ ಮಾಡಿದ್ದಾರೆ. So nevertheless, government, this much I can say before we present to you the draft plan. Government is very committed. ಇದರಲ್ಲಿ ಫೈನಾನ್ಸ್ ಪ್ರಾಬ್ಲಮ್ ಇಲ್ಲ, ಯಾವುದೂ ಇಲ್ಲ. 450 ಕೋಟಿ ಎಲ್ಲ ಇನ್ನೂ ಜಾಸ್ತಿ ಆಗುತ್ತೆ ಅಂದ್ರೂ ಕೂಡ our chief minister, our government, we are ready to invest the necessary money. Money is not the problem, right? But solutions are required. And we believe that yes, there are consultants, engineers with experience. Our jotege maybe tavu kuda some insights may be there, which will help us refine the design even better, refine the plan. So our karanakagi Bengaluru civic engagement also is very important, because people in Bengaluru need to believe that yes, things can get better in Bengaluru. And for that also, this sort of interaction is also necessary. And Bengaluru, ಇಡೀ ದೇಶದಲ್ಲಿ ಒಂಥರ ಸಿವಿಕ್ ಸೆನ್ಸರ್, ಸಿವಿಕ್ ಆಕ್ಟಿವಿಸಮ್, ಸೆನ್ಸರಿ ಅಲ್ಲ, ಸಾರಿ, ಸಿವಿಕ್ ಆಕ್ಟಿವಿಸಮ್ ಅಲ್ಲಿ ಇಲ್ಲಿ ಇರುವಷ್ಟು ಸಿವಿಕ್ ಆಕ್ಟಿವಿಸಮ್ ಬೇರೆ ಯಾವ ಸಿಟಿಯಲ್ಲೂ ಕೂಡ ಇಲ್ಲ. ಸೊ ಪೀಪಲ್ ಆರ್ ಆಲ್ಸೋ ಎನ್ ಎಸೆನ್ಷಿಯಲ್ ಪಾರ್ಟ್ ಆಫ್ the problem, but also they need to be part of the solution also. That is why we have created this forum where people can be part of the solution as well. With these opening remarks, if Chief Commissioner wants to say something, we can hear